ನಡಿ ಮುಂದಕ್ಕೆ ನಡಿ. ಒಂದು ನಿಮಿಷ ಮಾತಾಡಿ. ಚರ್ಚೆ ಏನಾಗಿಲ್ಲ. ಚರ್ಚೆ ಎಂಬುದು ಏನು ವಿಷಯ ಆಯಿತು? ಚರ್ಚೆ ಅಂತ ನೋಡಪ್ಪ, ಫ್ಯಾಮಿಲಿ ಜೊತೆ ಹೋಗಿತ್ತು, ಫ್ಯಾಮಿಲಿ ಟ್ರಿಪ್ ಹೋಗಿತ್ತು. ಎಲ್ಲ ಎಮ್ ಎಲ್ ಎಗಳು, ಕೆಲವರು ನೋಡಿದ್ರೆ ಅಧ್ಯಯನ ಮಾಡಿದ್ರು. ಅದೆಲ್ಲ ಸುಳ್ಳು ಮಾತು, ಅಧ್ಯಯನ ಮಾಡಿಲ್ಲ, ತಪ್ಪು ಮಾಹಿತಿ. ಬಗ್ಗೆ ಯಾವುದೇ ಚರ್ಚೆ ಯಾವುದಿಲ್ಲ. ಇಲ್ಲಿ ಏನೇನಾಗ್ತಿತ್ತು ಡೆವಲಪ್ಮೆಂಟ್ಗಳು ಗೊತ್ತಾಗ್ತಿತ್ತು, ಗೊತ್ತಾಗ್ತಾ ಇರ್ತವೆ. ಹೆಂಗೆ ಗೊತ್ತಾಗೋದಿಲ್ಲ? ಆಯ್ತಾ? ಏನೇನೆಲ್ಲ ಮಾಹಿತಿ ಸಿಗ್ತಾ ಇತ್ತು ಸರ್ ಇಲ್ಲಿಂದ ಸ್ಟೇಟಿಂದ ನಿಮಗೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ? ಇಲ್ಲ, ಕೆಲವು ಕಡೆ ನೆಟ್ವರ್ಕ್ ಬರ್ತಾ ಇತ್ತು, ಕೆಲವು ಕಡೆ ಬರ್ತಾ ಇತ್ತು. ಯಾರಾದರೂ ಕಾಲ್ ಮಾಡಿದ್ರಾ? ಕೆಲವು ನಮ್ಮ ಕ್ಷೇತ್ರದವರು ಕೆಲವರೆಲ್ಲ ಮಾಡ್ತಾ ಇದ್ರು. ನಮ್ಮ ಮುಖಂಡರು, ರಾಜಕೀಯ ಮುಖಂಡರು ಯಾರು ಮಾಡಿಲ್ಲ? ಸಿದ್ದರಾಮಯ್ಯ ಅಥವಾ ಯಾರಾದರೂ ಮಾಡಿ? ಇಲ್ಲ, ಯಾರು ಮಾಡಿಲ್ಲ. ಬೇರೆ ಹೈನುಗಾರಿಕೆ ಬಗ್ಗೆ ಎಲ್ಲ ನಾವು ಅಧ್ಯಯನ ತುಂಬ ಮಾಡಿದ್ವಿ ಅಂತ. ಕೆಲವ್ರಿಗೆ ಆಸಕ್ತಿ ಇತ್ತು ಅಲ್ಲಿ ಯಾವ ರೀತಿ ಇರ್ತದೆ ಅಂತಂದೇಳಿ. ಕೆಲವು ತೋಟಗಳು ಹೋಗಿದ್ವಿ, ಕೆಲವು ಹೈನುಗಾರಿಕೆ ಅವೆಲ್ಲ ನೋಡ್ಕೊಂಡ್ವಿ. ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಿಲ್ಲ, ನಾವು ಅಧಿಕೃತ ಹೋಗಿದ್ದಿಲ್ಲಲ್ಲ, ಅದಕ್ಕಂತೇಳಿ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಕೆಲವು ಕಡೆ ನೋಡ್ಕೊಂಡು. ನಿಮ್ಗೆ ಯಾವ ಕ್ಷೇತ್ರ ಇಷ್ಟ ಇತ್ತು, ಯಾವುದ್ರಲ್ಲಿ ಅಧ್ಯಯನ ಮಾಡಿದ್ರಿ ಅಂತ? ಅಲ್ಲಿ ಭಾಳಷ್ಟು ಇರೋ ವಿಷಯಗಳು ಹೇಳ್ಬೇಕಂತಂದಿಲ್ಲ. ಒಂದು ವೇಳೆ ಏನಾದ್ರು ಅವಕಾಶ ಸಿಕ್ಕರಿಗೆ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ. ಏನೇನು ಶೈಕ್ಷಣಿಕ ಪ್ರವಾಸಕ್ಕೆ ಹೇಳಿದ್ವಲ್ಲ, ಜಸ್ಟ್ ಫಾರ್ ವಿಸಿಟಿಂಗ್ ಅಷ್ಟೇ. ಚೆನ್ನಾಗಿತ್ತು. ಏನೇನೆಲ್ಲ ಅಧ್ಯಯನ ಮಾಡಿದ್ರಿ? ಅಧ್ಯಯನ ಅನ್ನೋದು ಬರೀ ಅಧ್ಯಯನ ಒಂದೇ ಅಲ್ಲ, ಎಲ್ಲದೂ ಸೇರಿದಾಗ ಪ್ರವಾಸನ. ಮೇಯ್ನಾಗಿ ಹೈನುಗಾರಿಕೆ, ಅಗ್ರಿಕಲ್ಚರ್ ಬಗ್ಗೆ. ಬಟ್ ನಮ್ಮ ಮತ್ತು ಅಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಅಗ್ರಿಕಲ್ಚರೇ ಬೇರೆ. ಅದಾದಮೇಲೆ ಜನರ ಒಂದು ವ್ಯವಸ್ಥೆ, ಇಲ್ಲೆಲ್ಲ ಕಾನೂನು ಹೇಳಿ ಮಾಡಿಸ್ಕೋಬೇಕಾಗ್ತದೆ. ಅಲ್ಲಿ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನಿಜವಾಗ್ಲೂ ನಾವು ಅಳವಡಿಸ್ಕೋಬೇಕಾದಂಥ ಅಗತ್ಯತೆ ಭಾಳ ಇದೆ. ಸೊ ಹಾಗಾಗಿ ನಾವೇನು ಯಾವ ಉದ್ದೇಶದಿಂದ ಅಂದ್ಕೊಂಡಿದ್ವೋ ಅದನ್ನು ಜೀವನದಲ್ಲಿ ಕಲಿಯೋಂಥದ್ದು ಭಾಳ ಇತ್ತು. ಅದು ನಿಜವಾಗ್ಲೂ ನಾವು ಅಳವಡಿಸ್ಕೊತೀವಿ. ಮುಂದೆ ಬರ್ತಕ್ಕಂಥ ಜನಕ್ಕೂ ಇವತ್ತು ಯಾವ ಕಾಲಘಟ್ಟದಲ್ಲಿ ಒಂದು ಜನ ಸಾಕ್ತಾ ಇದೆಯೋ ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಕೊನೆ ದಿನದಲ್ಲಿ ಇಂಥ ಅವಕಾಶಗಳು ಸಿಕ್ಕಿರೋದು ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಕೊಡ್ತದೆ. ಅಲ್ಲ ಸರ್, ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿತ್ತು ನೀವು ಹೋಗಿದ್ದು. DKC ಬೆಂಬಲಿಗರು ಹೋಗಿದ್ದಾರೆ ಅನ್ನೋ ಥರ ಯಾರು ಇದನ್ನೇ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಫ್ಯಾಮಿಲಿ ಎಲ್ಲ ಇದ್ದಾರೆ. ನಾವು ಹೋಗಿ ಏನು ಮಾಡೋಕ್ಕೆ ಸಾಧ್ಯ? ಅಲ್ಲಿ ಇಲ್ಲಿದ್ದೇ ಮಾಡೋಕ್ಕಾಗಲ್ಲ. ನಾನು ಮೊನ್ನೆನೂ ಹೇಳ್ದು ಹೋಗಬೇಕಾದ್ರೆ ನಾನು ನಿಮ್ಮನ್ನೆಲ್ಲರನ್ನ ಭೇಟಿ ಮಾಡಿ ಭಾಳ ಸಂತೋಷವಾಗಿಯೇ ನಿಮಗೆ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಹೋದೆ ನಾನು. ಹಾಗಾಗಿ ಆ ಚರ್ಚೆಗೂ ಇದಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯ್ತಾ? ಒಂದು ಅಪ್ಪಿ ಅಲ್ಲ, ಒಂದೇ ಕಡೆ ಇದ್ದಿದ್ದಲ್ಲ ನಾವು. ಅರ್ಧ ಟೀ ಕುಡ್ತಾನೂ ಮಾತಾಡಿಲ್ಲ ನಾವು. ಫ್ರ್ಯಾಂಕಾಗಿ ಹೇಳ್ತಿದ್ರು, ಟು ಬಿ ಫ್ರ್ಯಾಂಕ್. ಹಾಗಾಗಿ ಅಂಥದ್ದು ಯಾವುದೂ ಇಲ್ಲ. ಇಲ್ಲಿ ಬಂದಾಗಲೇ ಚರ್ಚೆ ಆಗ್ತಿದ್ದಾವೆ, ಅದು ಗೊತ್ತಾಗ್ತಿದೆ. ಅಲ್ಲಲ್ಲ, ಈಗ ಅದ್ರ ಬಗ್ಗೆ ಏನನ್ನ ಅದಕ್ಕೆ ಸತ್ಯಕ್ಕೆ ಹತ್ರ ಇದ್ದಿದ್ರೆ ಅದನ್ನು ಹೇಳ್ತಾ ಇದ್ವಿ. 3 ವರ್ಷದಿಂದ ಇದೇ ನಡೀತಾ ಇದೆ, ಇನ್ನು 2 ವರ್ಷ ಇದೇನೇ ನಡೀತಾ ಇದೆ. ಅದು ಬಹುತೇಕ ನಮ್ಮ ಪಕ್ಷದಲ್ಲಿ, ನಮ್ಮ ನಾಯಕರ ಮಧ್ಯದಲ್ಲಿ ಇಲ್ಲೇ ಇಲ್ಲ. ಅದನ್ನು ಸತ್ಯ ಹೇಳ್ತಿರೋದು ನಾನು. ಹಾಗಾಗಿ ಆ ಪ್ರಮೇಯನ ಉದ್ಭವಿಸಲ್ಲ. ಅದು ನಮಗೆ ಅದು ಯಾಕೆ ಹೆಂಗೆ ನೀವು ಕೇಳ್ತಿದ್ರೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ತದೆ. ಇದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ವಿ. ಇದ್ದಿದ್ರೆ ನಿಮ್ಮ ಕೈ ಸಿಗ್ತಿದ್ದಿಲ್ಲ ನಾವು, ಅಲ್ವಾ? ಅಷ್ಟೊಂದು ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಕ್ಕೆ ಬಯಸೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ರಸ್ತೆ ವ್ಯವಸ್ಥೆಗಳು ನೋಡಕ್ಕೆ ಹೋಗಿದ್ದು ನೋಡ್ಕೊಂಡು ಏನೇನು ಪಾಯಿಂಟ್ ಔಟ್ ನೋಟ್ ಡೌನ್ ಬೆಳಗ್ಗೆ ಹೇಳ್ತೀನಿ. ಸರ್ಕಾರಕ್ಕೆ ಏನಾದರೂ ಗಮನ ಹೇಳ್ತೀನಿ, ಹಂಗೆ ಏನು ಮಾಡಬೇಕು, ಯಾವ ರೀತಿ ರೋಡ್ಗಳನ್ನ ಮಾಡಬೇಕು. ರಾಜಕೀಯದ ಬಗ್ಗೆ ಏನು ಚರ್ಚೆ ಮಾಡಿದ್ರಿ ಸರ್? ರಾಜಕೀಯಕ್ಕೆ ಇಲ್ಲಿ ಬಂದ ಮೇಲೆ ಮಾಡೋದಲ್ಲಿ ಏನೇನು ಆಗ್ತಿದೆ ಅಂತ ಗೊತ್ತಾಗ್ತಿತ್ತು. ನಮಗೇನು ಗೊತ್ತಾಗಲ್ಲ. ದೇವೇಂದ್ರಪ್ಪ ಅವ್ರು ಹೇಳ್ತಾರೆ ರಾಜಕೀಯದ್ದು ಚರ್ಚೆ ಆಗಿದೆ ಅಂತ ಸರ್. ಅದು ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ.